ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಳ್ಳಿಗೆ ಸಾವಿರಾರು ಮುಖಗಳು, ಸತ್ಯಕ್ಕಿರುವುದು ಒಂದೇ ಮುಖ. ಹಾಗಾಗಿ ಸುಳ್ಳು ತನ್ನನ್ನು ಸತ್ಯ ಅಂತ ಎಲ್ಲರಿಗೂ ಮನವರಿಕೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅದು ಅನೇಕ ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ಅನೇಕ ದಂತಕಥೆಗಳನ್ನು ಇಟ್ಟುಕೊಂಡು ಇಡೀ ವಿಶ್ವದ ತುಂಬೆಲ್ಲ ಓಡಾಡ್ತಿರ್ತದೆ. ಆದರೆ ಸತ್ಯ ತಾನು ಸತ್ಯ ಅಂತ ಹೇಳಿಕೊಳ್ಳುವ ಯಾವ ಅಗತ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಅದು ಇದ್ದ ಸ್ಥಿತಿಯಲ್ಲಿ ಇರುತ್ತದೆ. ಆದರೆ ಗೆಲ್ಲುವುದು ಸತ್ಯ ಮಾತ್ರ. ಸುಳ್ಳು ಒಂದಲ್ಲ ಒಂದಿನ ಸೋಲ್ಲೇಬೇಕಾಗ್ತದೆ. ಆದರೆ ಅಷ್ಟರೊತ್ತಿಗೆ ಜನಮಾನಸದಲ್ಲಿ ಸುಳ್ಳೇ ಸತ್ಯ ಅಂತ ವಿಜೃಂಭಿಸಿ ಆಗಿಬಿಟ್ಟಿರ್ತದೆ. ಇಂಥ ಒಂದು ದಂತಕಥೆಗೆ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿಯವರು ಒಳಗಾಗಿದ್ದಾರೆ. ಹಾಗಂತ ಛತ್ರಪತಿ ಶಿವಾಜಿಯವರಲ್ಲಿ ಯಾವುದೇ ಒಂದು ಘನವಾದ ವ್ಯಕ್ತಿತ್ವ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಸತ್ಯಕ್ಕಿಂತಲೂ ಸುಳ್ಳು ಹೆಚ್ಚು ವಿಜೃಂಭಿಸಿ ಅವರ ವ್ಯಕ್ತಿತ್ವ ತುಂಬ ಆವರಿಸಿಕೊಂಡಿದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಸಹಜವಾಗಿ ತಮ್ಮ ನೆಲದ ನಾಯಕನ ಕುರಿತಾಗಿ ಯಾರಿಗಾದರೂ ಅಭಿಮಾನ, ಪ್ರೀತಿ, ಗೌರವ, ವಿಶ್ವಾಸಗಳು ಇದ್ದೇ ಇರ್ತವೆ ಮತ್ತು ಉತ್ಪ್ರೇಕ್ಷವಾದಂಥ ಮಾತುಗಳನ್ನು ಕೂಡ ಸಹಜವಾಗಿ ಆಡ್ತಾರೆ. ಕಥೆಗಳನ್ನು ಬರೆಯುವಾಗ ಚರಿತ್ರೆಯನ್ನು ಯಾರೂ ಗಮನಿಸುವುದಿಲ್ಲ. ಕೆಲವು ಊಹೆಗಳು ಕೂಡ, ಸೃಜನಾತ್ಮಕವಾದಂಥ ಕ್ರಿಯೆಗಳು ಕೂಡ ಅಲ್ಲಿ ನಡೆದು ಹೋಗಿರುತ್ತವೆ. ಶಿವಾಜಿ ಕೂಡ ಒಬ್ಬ ಸಾಮಂತ ಅರಸ. ಅಷ್ಟೊತ್ತಿಗಾಗಲೇ ಅರಸೊತ್ತಿಗೆಯನ್ನು ನಿರಾಕರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿರ್ತದೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಎದುರು ಇಲ್ಲಿ ರಾಜರುಗಳು, ಸಾಮಂತರುಗಳು ತತ್ತರಗೊಂಡಿರ್ತಾರೆ. ಅವರ ಹೊಡೆತಕ್ಕೆ ತನ್ನ ಪ್ರಜೆಗಳನ್ನು ರಕ್ಷಿಸಿಕೊಳ್ಳುವುದರಲ್ಲಿ ತಾನೇ ರಕ್ಷಿಸಿಕೊಳ್ಳುವಂತಹ ಸ್ಥಿತಿಗೆ ನಿರ್ಮಾಣ ಆಗಿರ್ತದೆ. ಈ ಸಂದರ್ಭದಲ್ಲೂ ಕೂಡ ಶಿವಾಜಿಯನ್ನು ಮೆಚ್ಚುವುದಕ್ಕೆ, ಶಿವಾಜಿಗಾಗಿ ತನ್ನ ಜೀವವನ್ನು ಕೂಡ ಬಲಿ ಕೊಟ್ಟು ತಮ್ಮ ಜೀವನ ತ್ಯಾಗ ಮಾಡಲಿಕ್ಕೆ ಅಲ್ಲಿನ ಪ್ರಜೆಗಳು ಸಿದ್ಧರಿದ್ರಲ್ಲ ಯಾಕೆ ಅನ್ನುವ ಅನೇಕ ಸಂಗತಿಗಳನ್ನು ನಾವು ನೋಡಿದಾಗ ಶಿವಾಜಿಯ ಆಳ್ವಿಕೆ ಎಂಥದ್ದೆನ್ನುವುದು ಗೊತ್ತಾಗ್ತದೆ. ಆತ ಪ್ರಜೆಗಳ ಮೇಲಿಟ್ಟಂಥ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ, ಆ ಪ್ರಜೆಗಳಿಗೂ ಕೂಡ ಆ ದೊರೆಯ ಬಗ್ಗೆ ಕಾಳಜಿಗಳನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆಗಿನ ಸಂದರ್ಭದಲ್ಲಿ ರಾಜನಿಗೂ ಪ್ರಜೆಗಳಿಗೂ ಯಾವುದೇ ರೀತಿಯ ನಂಟು ಇರ್ತಾ ಇರಲಿಲ್ಲ. ಕೇವಲ ಅವರ ಆಳ್ವಿಕೆ ಮಾತ್ರ ನಡೆಸ್ತಿದ್ರು. ರಾಜಭಾರ ತುಂಬ ಅಲ್ಲ, ರಾಜ್ಯದ ತುಂಬೆಲ್ಲ ಕ್ಷೋಭೆಯನ್ನು ಉಂಟು ಮಾಡಿದಂಥ ಸ್ಥಿತಿ. ಪ್ರಜೆಗಳ ಯಾವ ಹಕ್ಕುಗಳನ್ನು ಕೂಡ ಅವರು ಗೌರವಿಸ್ತಿರ್ಲಿಲ್ಲ, ಅವರನ್ನು ಸರಿಯಾಗಿ ನೋಡಿಕೊಳ್ತಿರಲಿಲ್ಲ. ಆ ಅನೇಕ ವಾಡೆಗಳಿರ್ತದವಲ್ಲ, ಅಲ್ಲಿ ಕುಲಕರ್ಣಿಗಳು, ದೇಸಾಯಿಗಳು, ದೇಶಮುಖರು ಇತ್ಯಾದಿ ಜನಗಳು ಅಲ್ಲಿ ಜನಗಳನ್ನು ದೋಚಿ ಅವರನ್ನು ಅನ್ಯಾಯ, ಅತ್ಯಾಚಾರಗಳಿಂದ ಬಡಿದು ಆ ಎಲ್ಲ ಕಪ್ಪ ಕಾಣಿಕೆಗಳಲ್ಲಿ ಕೆಲವನ್ನ ರಾಜನಿಗೆ ಒಪ್ಪಿಸಿ ಕೃತಾರ್ಥತೆಯನ್ನು ಅನುಭವಿಸುತ್ತಿರುತ್ತಾರೆ. ಹೀಗೆ ಆ ನೆಲದ ಕಾನೂನಾಗಿರ್ತದೆ. ಶೋಷಣೆ ವಿಜೃಂಭಿಸಿರುವ ದಿನಮಾನಗಳವು. ಇಂಥ ಸಂದರ್ಭದಲ್ಲಿ ಶಿವಾಜಿ ಪ್ರಜೆಗಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾನಲ್ಲ, ಅದು ಆ ಎಲ್ಲ ಪ್ರಜೆಗಳು ಶಿವಾಜಿಯನ್ನ ಅಭಿಮಾನದಿಂದ, ಪ್ರೀತಿಯಿಂದ, ಗೌರವದಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಶಿವಾಜಿ ಬಗ್ಗೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಅಂತ ಇವರಿಗೆ ಅಂದರೆ ಶಿವಾಜಿಯ ಜೀವವನ್ನು ಕಾಪಾಡೋದು ಕೂಡ ತುಂಬಾ ಅಗತ್ಯ ಅಂತ ಅವರು ನಂಬಿರ್ತಾರೆ. ಶಿವಾಜಿ ರಾಜ್ಯದಲ್ಲಿ ಹೊಲದ ಬದುವಿನಲ್ಲಿ 4-6 ಜನ ಸೈನಿಕರು ಕುದುರೆ ಮೇಲೆ ಓಡಾಡ್ತಿರ್ತಾರೆ. ಆಗ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ 4-6 ಜನರನ್ನ ಕಂಡಂಥ ಆ ರೈತ ಅವರನ್ನು ಉದ್ದೇಶಿಸಿ ಹೇಳ್ತಾನೆ, ಖಬರ್ದಾರ್, 1 ಅಡಿ ಮುಂದೆ ಇಟ್ಟರೆ ನಿಮ್ಮ ರುಂಡ ಚೆಂಡಾಡುತ್ತೇನೆ ಅಂತ. ಯಾಕೆಂದರೆ ಅವರು ನಮ್ಮ ಶಿವಾಜಿಯನ್ನ ಅಥವಾ ನಮ್ಮ ರಾಜ್ಯವನ್ನು ಶಿಥಿಲಗೊಳಿಸಲಿಕ್ಕೆ ಬಂದಂಥ ಬೇರೆ ಯಾರೋ ಜಾಸೂಸಿಗಳಿರ್ಬೋದು ಅಂತ ಒಂದು ನಂಬಿಕೆ ಅವರದಾಗಿರ್ತದೆ. ಈಗ ಪ್ರತಿ ಪ್ರಜೆಯೂ ಕೂಡ ಶಿವಾಜಿ ರಾಜ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡವನಾಗಿರ್ತಾನೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಶಿವಾಜಿಯ ಕೆಲವು ಆಡಳಿತಾತ್ಮಕ ಬದಲಾವಣೆಗಳು. ಜನಸಾಮಾನ್ಯನು ಆಡುವ ಭಾಷೆಯಲ್ಲಿ ರಾಜಾಡಳಿತ ಇದ್ರೆ ಸಹಜವಾಗಿ ಅದರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಮೂಡುತ್ತವೆ. ಜನರಾಡುವ ಭಾಷೆಯನ್ನು ಹೊರತುಪಡಿಸಿ ಯಾವುದೇ ಭಾಷೆಯನ್ನು ನೀವು ಬಳಸಿದ್ರೂ ಕೂಡ ಜನರು ನಿಮ್ಮ ಜೊತೆ ಸ್ಪಂದಿಸಲಿಕ್ಕೆ ಅವರು ಸಿದ್ಧರಿರೋದಿಲ್ಲ. ಭಾಷೆ ಇರುವುದು ಸಂವಹನಕ್ಕೆ. ಯಾವ ಭಾಷೆ ಕೆಟ್ಟದ್ದೂ ಅಲ್ಲ, ಒಳ್ಳೆಯದು ಅಲ್ಲ. ಜನರಾಡುವ ಭಾಷೆಯನ್ನು ಬಳಸಿದರೆ ಸಹಜವಾಗಿ ಜನರು ಅವರ ಬಗ್ಗೆ ಪ್ರೀತಿ, ವಿಶ್ವಾಸಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಶಿವಾಜಿ ಜನರಾಡುವ ಭಾಷೆಯನ್ನೇ ತನ್ನ ಆಡಳಿತ ಭಾಷೆಯನ್ನಾಗಿ ನೋಡಿಕೊಂಡಿರ್ತಾರೆ. ಆಮೇಲೆ ಶಿವಾಜಿ ಬರೋದಕ್ಕಿಂತ ಪೂರ್ವದಲ್ಲಿ ಯಾರು ಬಲಿಷ್ಠ ಇರ್ತಾನೋ, ಯಾರು ಲೂಟಿ ಮಾಡಲಿಕ್ಕೆ ಶಕ್ತಿ ಇರ್ತಾನೋ ಅವನೇ ಬಲಾಢ್ಯ ಅಂತಕ್ಕಂಥದ್ದು ಒಂದಿತ್ತು. ಇದನ್ನು ಆತ ಮುರಿದು ಹಾಕ್ತಾನೆ. ಬಲಾಢ್ಯನಿಗೆ
ಅನ್ಯಾಯವಾಗಿ ಯಾರ್ದು ದೋಚಬಾರ್ದು ಅನ್ನುವಂಥ ನೀತಿ ಪಾಠದ ಜೊತೆಗೆ ಶಿಸ್ತಿನ ಪಾಠ ಜೊತೆಗೆ ಕಠಿಣವಾದ ಶಿಕ್ಷೆಯನ್ನು ಕೂಡ ಶಿವಾಜಿ ನೀಡ್ತಾನೆ. ಹಾಗಾಗಿ ಲೂಟಿಕೋರರ ದಾಳಿಯಿಂದ ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೀರ್ತಿ ಶಿವಾಜಿ ಮಹಾರಾಜರಿಗೆ ಸಲ್ತದೆ. ಮತ್ತೊಂದು ಸಂಗತಿ ಅಂದರೆ, ಸೈನಿಕರು ತಮಗಾಗಿ ಮತ್ತು ತಾವು ಬಳಸುವಂಥ ಕುದುರೆಗಳಿಗಾಗಿ ರೈತರ ಹೊಲಗಳಿಗೆ ನುಗ್ಗಿ ಲೂಟಿ ಮಾಡುವುದು ಅವರ ಕಾರ್ಯ ಆಗಿರುತ್ತದೆ. ಅವರು ಬೆಳೆದಂತಹ ದವಸ ಧಾನ್ಯಗಳನ್ನು ಕೂಡ ನೋಡುತ್ತಿದ್ದಂತೆ ಭಸ್ಮ ಮಾಡಿಬಿಡ್ತಿರ್ತಾರೆ. ರೈತ ವರ್ಷಾನುಪೂರ್ತಿ ಬೆಳೆದಂತಹ ರೈತ ತನ್ನ ಬೆಳೆಗಳ ಕೊನೆಯ ಸ್ಥಿತಿಯಲ್ಲಿ ತಾನು ಉಣ್ಣದೇ ಇರುವಂತಹ ಒಂದು ದುಃಖದ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಇದನ್ನು ಮನಗಂಡಂಥ ಶಿವಾಜಿ ಆ ಅತ್ಯಾಚಾರವನ್ನು, ಆ ಬರ್ಬರತೆಯನ್ನು ಅಲ್ಲಿಗೆ ನಿಲ್ಲಿಸಿ ಸೈನಿಕರಿಗೆ ಮತ್ತು ಸೈನ್ಯದ ಕುದುರೆಗಳಿಗೆ ಬೇಕಾದಂತಹ ಯಾವುದೇ ರೀತಿಯ ಕಾಳು ಕಡಿ ಇತ್ಯಾದಿಗಳನ್ನು ದುಡ್ಡು ಕೊಟ್ಟು ಕೊಳ್ಳತಕ್ಕಂಥ ಒಂದು ಮನೋಭಾವವನ್ನು ಆತ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ರೈತರೆಲ್ಲ ಸಹಜವಾಗಿ ಶಿವಾಜಿ ಬಗ್ಗೆ ಕಾಳಜಿ, ಪ್ರೀತಿ ಇತ್ಯಾದಿಗಳನ್ನು ಇರ್ತಾರೆ. ಸೇರ್ಬೇಕಂತವರು 12 ತಿಂಗಳು ಕೂಡ ಆತನಲ್ಲಿ ಇರಬೇಕಂತ ಯಾವುದೇ ಕಟ್ಟಪ್ಪಣೆ ಇರೋದಿಲ್ಲ. ಕೆಲವರು 24/7 ಇರ್ತಾರೆ. ಆದರೆ ಕೆಲವು ಜನ ಅವರು ತಮ್ಮ ಮಕ್ಕಳ ಮರಿಗಳೊಂದಿಗೆ ಕೂಡ ವಿಲಾಸವಾದ ಜೀವನ ಕಳೆಯುವ ಸಂದರ್ಭಗಳು ಇರ್ತವೆ. ಜೊತೆಗೆ ಅವರೆಲ್ಲ ತಮ್ಮ ಹೊಲಗಳನ್ನು ಹೊಂದಿದ್ದು ತಮ್ಮ ಹೊಲಗಳಲ್ಲಿ ಹೆಂಡತಿ ಮಕ್ಕಳ ಜೊತೆ ಬೆರಿತಕ್ಕಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡ್ಬೋದಾಗಿದೆ. ಇದರೊಂದಿಗೆ ಸೈನಿಕರು ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಟು ಬೇರೆ ಕಡೆ ಯುದ್ಧ ಮಾಡೋದಕ್ಕೆ ಸಹಜ ಹೋಗೋದ್ರಿಂದ ಅವರ ಅತ್ಯಾಚಾರ, ಅನ್ಯಾಯಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಸಹಜ ಇರುತ್ತೆ. ಆದರೆ ಶಿವಾಜಿಯ ಸೈನ್ಯದಲ್ಲಿ ಇದಕ್ಕೆ ಕಡಿವಾಣ ಹಾಕಲಾಗಿರ್ತದೆ. ಹಾಗಂತ ಶಿವಾಜಿ ಮಹಾರಾಜರು ಲೂಟಿಯೇ ಮಾಡಲಿಲ್ಲ, ಜನರನ್ನ ಬೆದರಿಸಲಿಲ್ಲ ಅಥವಾ ಜನರನ್ನ ತಿಕ್ಕಿ ಮುಕ್ಕಿ ಕಾಡಲಿಲ್ಲ ಅಂತ ನಾನಿಲ್ಲಿ ಹೇಳಲಾರೆ. ತನ್ನ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಕಡೆ ಹೋದಾಗ ಸಹಜವಾಗಿ ಲೂಟಿ ಮಾಡಿದ್ದಿದೆ, ಅವರ ಸಂಪತ್ತನ್ನು ದೋಚಿದ್ದಿದೆ. ಸೂರತ್ನಲ್ಲಿ ಮಾಡಿದಂಥ ಘನಘೋರವಾದಂಥ ಲೂಟಿ ದೊಡ್ಡ ಹೆಸರನ್ನೇ ಮಾಡಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಶಿವಾಜಿ ಜನಸಾಮಾನ್ಯರಿಗೆ ಅತ್ಯಂತ ಪ್ರೀತಿಗೆ ಪಾತ್ರನಾದ ವ್ಯಕ್ತಿ ಆತನಾಗಿದ್ದ. ಶಿವಾಜಿಯನ್ನ ಬಹಳಷ್ಟು ಜನ ಮುಸ್ಲಿಂ ವಿರೋಧಿಯಾಗಿದ್ದ, ಮುಸಲ್ಮಾನರ ಧರ್ಮದ ಪ್ರತೀಕಾರ ಮಾಡೋದೇ ಆತನ ಕಾರ್ಯವಾಗಿತ್ತು. ಅವನು ಹಿಂದೂ ಧರ್ಮ ರಕ್ಷಕನಾಗಿದ್ದ, ಹಿಂದೂ ಬಾದಶಾಹನಾಗಿದ್ದ, ಗೋಬ್ರಾಹ್ಮಣ ಪ್ರತಿಪಾಲಕನಾಗಿದ್ದ ಪ್ರತಿಮೆಗಳು ಜನಮಾನಸದಲ್ಲಿವೆ. ಶಿವಾಜಿ ಇರದಿದ್ದರೆ ಎಲ್ಲರೂ ಸುನ್ನತಿ ಮಾಡಿಕೊಳ್ಳಬೇಕಾಗಿತ್ತು ಎಂಬ ಕವಿವಾಣಿಗಳು ಇವೆ. ಶಿವಾಜಿದು ಧರ್ಮಯುದ್ಧವಾಗಿತ್ತು. ಧರ್ಮ ಶಿವಾಜಿಯ ಕಾರ್ಯಕ್ಕೆ ಪ್ರೇರಣೆ ನೀಡಿತ್ತು. ಶಿವಾಜಿ ಧರ್ಮಕ್ಕಾಗಿ ಹೋರಾಡಿದ, ಯಶಸ್ವಿಯಾದ. ನಿಜವಾಗಿ ನೋಡಿದರೆ ಅವನೊಬ್ಬ ಅವತಾರ ಪುರುಷನೇ ಆಗಿದ್ದ. ಶಿವನ ಅವತಾರವಾಗಿದ್ದ. ದೇವರು ಈ ಅವತಾರ ತಾಳಿದ್ದು ಧರ್ಮ ರಕ್ಷಣೆಗಾಗಿಯೇ. ಭವಾನಿ ಧರ್ಮ ರಕ್ಷಣೆಗಾಗಿಯೇ ಶಿವಾಜಿಗೆ ಖಡ್ಗ ನೀಡಿದಳು. ಧರ್ಮದ ಆಧಾರವಿರಿದ್ದರೆ ಶಿವ ಕಾರ್ಯದಲ್ಲಿ ಶಿವಾಜಿ ಯಶಸ್ವಿ ಆಗುತ್ತಿಲ್ಲ ಇತ್ಯಾದಿ ವಿಚಾರಗಳು ಇವತ್ತು ಜನಮಾನಸದಲ್ಲಿ ಹರಿದಾಡುತ್ತೇವೆ. ಇವೆಷ್ಟು ಸತ್ಯ ಅಂತ ಅನ್ನೋದನ್ನು ಚರಿತ್ರೆಯ ಪುಟಗಳಿಂದ ನಾವು ನೋಡಬೇಕಾಗ್ತದೆ. ಶಿವಾಜಿಯ ಆಶ್ರಯದಲ್ಲಿ ಹಲವಾರು ಜನ ಮುಸಲ್ಮಾನ ಸರದಾರರಿದ್ದರು, ವತಂದಾರಿದ್ದರು, ಸೇವಕರಿದ್ದರು, ಇತ್ಯಾದಿ ಜನಗಳಿದ್ರು. ಜೊತೆಗೆ ಶಿವಾಜಿಯ ತೋಪುಖಾನೆ ತುಂಬ ಪ್ರಮುಖವಾದದ್ದು, ಸೈನ್ಯದಲ್ಲಿ ಪ್ರಬಲವಾದದ್ದು. ತನ್ನ ಕೋಟೆಗೆ ಯಾರಾದರೂ ಅಂದರೆ ತನ್ನ ರಾಜ್ಯಕ್ಕೆ ಪ್ರವೇಶ ಪಡೆಯುವುದಕ್ಕಿಂತ ಮುಂಚೆ ದೂರಿಂದ ಬರ್ತಿದ್ರೆ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಧ್ವಂಸಗೊಳಿಸ್ತಕ್ಕಂಥ ಶಕ್ತಿ ತೋಪುಖಾನೆ ಇರ್ತದೆ. ಇಂಥ ತೋಪುಖಾನೆಯ ಪ್ರಮುಖ ಯಾರಾಗಿದ್ದಂತೆ ಇಬ್ರಾಹಿಂ ಖಾನ್ ಎನ್ನುವ ಮುಸಲ್ಮಾನಾಗಿದ್ದ. ಯುದ್ಧ ನೌಕೆ ಇದು ಕೂಡ ಪ್ರಮುಖವಾದ್ದೇ. ಈ ಯುದ್ಧ ನೌಕೆಯ ಪ್ರಮುಖನ ಯಾರಾಗಿದ್ದರೆ ಧರ್ಮಾಸಾರಂಗ್ ದೌಲತ್ ಖಾನ್ ಅಂತಕ್ಕಂಥ ವ್ಯಕ್ತಿ ಆ ಯುದ್ಧ ನೌಕೆಯ ಮುಖಂಡನಾಗಿದ್ದ. ಶಿವಾಜಿಯ ಅಂಗರಕ್ಷಕ. ತನ್ನನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆಯನ್ನ ಆತ ಯಾರಿಗೆ ನೀಡಿದಂದ್ರ ಮಧಾರಿ ಮೆಹ್ತರ್ ಆಗ್ರಾ ಬಿಡುಗಡೆಯ ಸಂದರ್ಭದಲ್ಲಿ ಈತ ಶಿವಾಜಿಗೆ ತೋರಿದಂತಹ ಸ್ನೇಹ, ಪ್ರೀತಿ, ವಿಶ್ವಾಸ ಅಗಣಿತವಾದ್ದು ಅಂತ ಚರಿತ್ರೆಕಾರರು ಬಣ್ಣಿಸ್ತಾರೆ. ಶಿವಾಜಿಯ ಬಳಿ ಕಾಜಿ ಹೈದರ್ ಅಂತಕ್ಕಂಥ ಮತ್ತೊಬ್ಬ ಸೇವಕನಿದ್ದ. ಆತನು ಕೂಡ ಮುಸಲ್ಮಾನಾಗಿದ್ದ. ಸಿದ್ದಿ ಹಿಲಾಲ್ ಅಂತಕ್ಕಂಥ ಮತ್ತೊಬ್ಬ ಸೈನಿಕಿದ್ದ, ಸೇವಕಿದ್ದ. ನೂರ್ ಖಾನ್ ಬೇಗಂತ. ಶಿವಾಜಿ ಮುಸ್ಲಿಂ ದೊರೆಗಳ ಕ್ರೂರ ರಾಜ್ಯಭಾರವನ್ನು ಕಿತ್ತಿ ಹಾಕಲು ಪ್ರಯತ್ನಿಸಿದ ಅಂತಕ್ಕಂಥದ್ದು ನಿಜಕ್ಕೂ ಹುಸಿಯಾದ ಮಾತು. ಇವರಿಗೆ ಧರ್ಮ ಮುಖ್ಯ ಆಗಿರಲಿಲ್ಲ, ರಾಜ್ಯ ಮುಖ್ಯ ಆಗಿತ್ತು.
ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕಾಗಿ ಆಗ ಅವರು ಏನು ಬೇಕಾದರೂ ಮಾಡ್ತಿದ್ರು. ತನ್ನ ರಾಜ್ಯಕ್ಕೆ ಅಡ್ಡಿ ಬಂದಂಥ, ತನ್ನ ರಾಜ್ಯದ ವಿಸ್ತರಣೆಗೆ ಅಡ್ಡಿ ಬಂದಂಥ ಮುಸಲ್ಮಾನ ಆಗಿರ್ಬೋದು, ಆತ ಹಿಂದೂ ಆಗಿರ್ಬೋದು, ಅವರನ್ನೆಲ್ಲ ಅದನ್ನು ಹಿಮ್ಮೆಟ್ಟಿಸುತ್ತಾ ಅಥವಾ ಅವರನ್ನ ಕ್ರೌರ್ಯದ ಮೂಲಕವಾದರೂ ಸರಿಸಿ ಬಿಡ್ತಕ್ಕಂಥ ಮನೋಭಾವ ಶಿವಾಜಿ ಅವರಿಗಿತ್ತು. ಇದನ್ನು ನಾವು ಗಮನಿಸಬೇಕಾಗಿದೆ. ಹಿಂದೂ ಮುಸಲ್ಮಾನರು ಶಿವಾಜಿಯ ಕಾರಣಕ್ಕಾಗಿ ಕಚ್ಚಾಡುವುದನ್ನು ಶಿವಾಜಿಯ ಆತ್ಮ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಪೇಟೆ.